ಇಲ್ಲ ಅನು, ಯಾಕೋ ಏನೋ ಸರಿ ಹೋಗ್ತಿಲ್ಲ ಅನಿಸ್ತಾ ಇದೆ. ಏನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಾ ಇದೆ. ಇಲ್ಲ ಮಾಮ್, ಅಪ್ಪ ಹೆಲ್ದಿ ಆಗಿದ್ದಾರೆ, ನನ್ನ ಜೊತೆ ಮಾತಾಡಿದ್ರಲ್ಲ. ಎನಿವೇಸ್, ಇನ್ ಮುಂದೆ ನಿಮ್ಮ ಅಪ್ಪನ್ನ ಒಬ್ಬೊಬ್ಬರನ್ನೇ ಎಲ್ಲೂ ಕಳ್ಸೋದು ಬೇಡ. ಯಾಕೆ ಹೇಳ್ತಿದ್ಯಾ ಮಾಮ್? ಅದು ನನ್ನ ಫ್ರೆಂಡು ಹೊಸ ಫೋನ್ ಮಾಡಿದ್ಲು ಇವತ್ತು. ಅಚಾನಕ್ಕಾಗಿ ಅವಳು ನಿಮ್ಮ ಅಪ್ಪನ ಕಾರ್ ನೋಡಿದ್ಲಂತೆ. ಅವರು 2 ಸಿಗ್ನಲ್ ಜಂಪ್ ಮಾಡಿದ್ರಂತೆ. ಆಮೇಲೆ ತುಂಬಾ ರ್ಯಾಶ್ ಆಗಿ ಕಾರ್ ಓಡಿಸ್ತಿದ್ರಂತೆ. ಹೌದಾ? ಅದಕ್ಕೆ ವಸು ನಂಗೆ ಕಾಲ್ ಮಾಡಿ ಎಲ್ಲ ಓಕೆನಾ ಮಾಧುರಿ, ಅವ್ರು ಆರಾಮಾಗಿದ್ದಾರೆ ತಾನೆ ಅಂತ ಕೇಳಿದ್ಲು. ನನಗೆ ನಿಮ್ಮಪ್ಪ ಕಾರ್ ಡ್ರೈವ್ ಮಾಡೋದು ಚೆನ್ನಾಗಿ ಗೊತ್ತು. ಎಂಥ ಟೈಮಲ್ಲೂ ನಿಮ್ಮಪ್ಪ ರ್ಯಾಶ್ ಆಗಿ ಡ್ರೈವ್ ಮಾಡಲ್ಲ, ತುಂಬಾ ಸ್ಲೋ ಆಗಿ ಹುಷಾರಾಗಿ ಡ್ರೈವ್ ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ ಅಂದ್ರೆ ಏನೋ ಕಾರಣ ಇರುತ್ತಲ್ಲ ಅನ್ನೋ. ಯು ಆರ್ ರೈಟ್ ಮಾಮ್. ಅಪ್ಪನ ಡ್ರೈವಿಂಗ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಎಷ್ಟೇ ಅರ್ಜೆಂಟ್ ಇದ್ರೂ ಅವ್ರು ತುಂಬ ಸ್ಲೋ ಆಗೇ ಡ್ರೈವ್ ಮಾಡ್ತಾರೆ. ಯಾವತ್ತೂ ಅವ್ರು ಸಿಗ್ನಲ್ ಜಂಪ್ ಮಾಡಿಲ್ಲ. ನೀನು ಈಗ ಹೇಳ್ತಾ ಇರ್ಬೇಕಾದ್ರೆ ನನಗೆ ಇನ್ನೂ ನೆನಪಾಯ್ತು. ಅಪ್ಪನ ಜೊತೆ ಮಾತಾಡ್ಬೇಕಿದ್ರೆ ಅವ್ರ ಧ್ವನಿ ಬೇರೆನೇ ಇತ್ತು. ಈಗ ನೀನು ಹೇಳ್ತಿರೋದೆಲ್ಲ ನನಗೆ ಸರಿ ಅನಿಸ್ತಿದೆ. ಸಮಥಿಂಗ್ ಇಸ್ ರಾಂಗ್ ಮಾಮ್. ಅನು, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಸರ. ಸರಿ ಮಾಮ್, ಈಗಲೇ ಮಾಡ್ತೀನಿ. ಅಪ್ಪ, ನಿಜ ಹೇಳಿ, ನೀವು ಎಲ್ಲಿದ್ದೀರಾ? ಹೇಗಿದ್ದೀರಾ? ಹೇಳಿದ್ನಲ್ಲ ಮಗಳೇ, ಆರಾಮಾಗಿದ್ದೀನಿ. ನನ್ಗೇನು ಆಗಿಲ್ಲಮ್ಮ, ಯಾಕಿಷ್ಟು ಗಾಬರಿ ಆಗಿದೆಯಾ? ಆರಾಮಾಗಿದ್ದೀನಿ ಅಂದಮೇಲೆ ಟ್ರಾಫಿಕ್ ಸಿಗ್ನಲ್ ಏನಕ್ಕೆ ಜಂಪ್ ಮಾಡಿದ್ರಿ? ಗಾಡಿನ ರ್ಯಾಶ್ ಆಗಿ ಡ್ರೈವ್ ಮಾಡಿದ್ರಂತೆ. ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಮ್ಮ, ಬೇಗ ಹೋಗ್ಬೇಕಾಗಿತ್ತು, ಹಾಗಾಗಿ ಸಿಗ್ನಲ್ ಜಂಪ್ ಮಾಡ್ಬಿಟ್ಟೆ ಅಷ್ಟೇ. ಅಪ್ಪ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲ. ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರೂ ನೀವು ಕಾರನ್ನ ರ್ಯಾಶ್ ಆಗಿ ಡ್ರೈವ್ ಮಾಡಲ್ಲ. ನಿಜ ಹೇಳಿ, ನೀವು ಆರೋಗ್ಯವಾಗಿದ್ದೀರಾ ತಾನೆ? ಹೌದು ಕೂಡ, ನಾನು ಚೆನ್ನಾಗೇ ಇದ್ದೀನಿ. ನನ್ನ ಬಗ್ಗೆ ನಿಂಗೇನು ಚಿಂತೆ ಬೇಡ. ಬೇಗ ಮನೆಗೆ ಬಂದ್ಬಿಡ್ತೀನಮ್ಮ.